ಈ 5 ರಾಶಿಯ ಮಹಿಳೆಯರು ಗಂಡನ ಪಾಲಿಗೆ ಅದೃಷ್ಟದ ಲಕ್ಷ್ಮಿಯರಂತೆ. ಸೊಸೆ ತರುವಳು ಸಕಲ ಸೌಭಾಗ್ಯ. ಕೆಲ ಸೊಸೆಯಂದಿರು ಈ ಅದೃಷ್ಟವನ್ನು ಮದುವೆಯ ನಂತರ ತಮ್ಮ ತವರು ಮನೆಯನ್ನು ಬಿಟ್ಟು ಗಂಡನ ಮನೆಗೆ ಬಂದಾಗ ಅವರ ಜೊತೆಗೆ ತಂದಿರುತ್ತಾರೆ. ಅದಕ್ಕೆ ಹೇಳೋದು ನೋಡಿ ಸೊಸೆಯ ಕಾಲ್ಗುಣ ಅಂತ. ಮದುವೆಯಾದ ಮೇಲೆ ಕೆಲ ಗಂಡಸರಿಗೆ ಅವರು ಮಾಡುವ ಕೆಲಸದಲ್ಲಿ ಭಾರೀ ಬಡ್ತಿ, ಯಶಸ್ಸು, ಸಂಬಳ ಹೆಚ್ಚಾಗುವುದು ಎಲ್ಲವೂ ಆಗಿರುತ್ತದೆ. ಇನ್ನು ಕೆಲ ಗಂಡಸರಿಗೆ ಮದುವೆಯಾದ ನಂತರ ಮನೆಯಲ್ಲಿ ನೆಮ್ಮದಿ ಮತ್ತು ಸಮೃದ್ಧಿಯ ಅನುಭವವಾಗಿರುತ್ತದೆ. ಇಂತಹ ಒಳ್ಳೆಯ ವಿಚಾರಗಳು ಜೀವನದಲ್ಲಿ ಮದುವೆಯಾದ ನಂತರ ನಡೆದರೆ ಮನೆಯಲ್ಲಿನ ಹಿರಿಯರು ಇದೆಲ್ಲವೂ ಸೊಸೆಯ ತಂದ ಸೌಭಾಗ್ಯ ಅಂತ ಹೇಳುತ್ತಾರೆ. ಈ ಮಾತನ್ನು ನಾವು ಅನೇಕ ಬಾರಿ ಮನೆಗಳಲ್ಲಿ ಕೇಳಿಯೂ ಸಹ ಇರುತ್ತೇವೆ. ಹೌದು, ಕೆಲ ಸೊಸೆಯಂದಿರು ಈ ಅದೃಷ್ಟವನ್ನು ಮದುವೆಯ ನಂತರ ತಮ್ಮ ತವರು ಮನೆಯನ್ನು ಬಿಟ್ಟು ಗಂಡನ ಮನೆಗೆ ಬಂದಾಗ ಅವರ ಜೊತೆಗೆ ತಂದಿರುತ್ತಾರೆ. ಅದಕ್ಕೆ ಹೇಳೋದು ನೋಡಿ ಸೊಸೆಯ ಕಾಲ್ಗುಣ ಅಂತ. ಜ್ಯೋತಿಷ್ಯದ ಪ್ರಕಾರ ನಿರ್ದಿಷ್ಟ ಗುಣಗಳು ಮತ್ತು ವಿಶಿಷ್ಟ ಲಕ್ಷಣಗಳೊಂದಿಗೆ ಸಂಬಂಧ ಹೊಂದಿರುವ ರಾಶಿಚಕ್ರ ಚಿಹ್ನೆಗಳು ಮತ್ತು ತಮ್ಮ ಗಂಡನಿಗೆ ಅದೃಷ್ಟ, ಸಂಪತ್ತು, ಯಶಸ್ಸು ಮತ್ತು ಆಹ್ಲಾದಕರ ಶಕ್ತಿಯನ್ನು ತರುತ್ತವೆ ಎಂದು ನಂಬಲಾದ ರಾಶಿಚಕ್ರ ಚಿಹ್ನೆಗಳು ಇಲ್ಲಿವೆ ನೋಡಿ. ಈ ರಾಶಿಚಕ್ರ ಚಿಹ್ನೆಗಳು ಪೋಷಣೆ, ಕಾಳಜಿ, ಬೆಂಬಲ ಮತ್ತು ತಮ್ಮ ಸಂಗಾತಿಗೆ ಆರೋಗ್ಯಕರ ಮತ್ತು ಸಂತೋಷದ ವಾತಾವರಣವನ್ನು ಸೃಷ್ಟಿಸುತ್ತವೆ. ಇಂದು ನಾವು ಅಂತಹ ರಾಶಿಚಕ್ರ ಚಿಹ್ನೆಯ ಮಹಿಳೆಯರ ಬಗ್ಗೆ ತಿಳಿದುಕೊಳ್ಳೋಣ. ಅವರು ತಮ್ಮ ವಿಶಿಷ್ಟ ಲಕ್ಷಣ ಅಥವಾ ಗುಣಗಳಿಂದ ಒಂದಲ್ಲ ಒಂದು ರೀತಿಯಲ್ಲಿ ಗಂಡನ ಮನೆಗೆ ಅದೃಷ್ಟ ಲಕ್ಷ್ಮಿ ಅಂತಾನೆ ಹೇಳಬಹುದು. ಈ ರಾಶಿಚಕ್ರ ಚಿಹ್ನೆಗಳ ಮಹಿಳೆಯರು ಕೊಟ್ಟ ಮನೆಗೆ ಸಮೃದ್ಧಿ ತರುತ್ತಾರಂತೆ. ವೃಷಭ ರಾಶಿ. ವೃಷಭ ರಾಶಿಚಕ್ರದ ಚಿಹ್ನೆಯಡಿಯಲ್ಲಿ ಜನಿಸಿದ ಮಹಿಳೆಯರು ತಮ್ಮ ಪೋಷಣೆಯ ಸ್ವಭಾವ ಮತ್ತು ಸ್ಥಿರತೆಯ ಬಲವಾದ ಅರ್ಥದಲ್ಲಿ ಹೆಸರುವಾಸಿಯಾಗಿರುತ್ತಾರೆ. ಅವರು ತಮ್ಮ ಕುಟುಂಬಗಳಿಗೆ ಶಾಂತಿ ಮತ್ತು ಸಮೃದ್ಧಿಯ ಭಾವವನ್ನು ತರುತ್ತಾರೆ. ಅವರ ಸಂಗಾತಿಗೆ ಲಕ್ಷ್ಮಿಯ ನಿಜವಾದ ಸಾಕಾರವಾಗುತ್ತಾರೆ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯ ಮಹಿಳೆಯರು ಆಳವಾದ ಅರ್ಥಗರ್ಭಿತ ಮತ್ತು ಕಾಳಜಿ ಉಳ್ಳವರಾಗಿರುತ್ತಾರೆ. ಆಗಾಗ್ಗೆ ತಮ್ಮ ಕುಟುಂಬದ ಯೋಗಕ್ಷೇಮಕ್ಕೆ ಮೊದಲ ಆದ್ಯತೆ ನೀಡುತ್ತಾರೆ. ಅವರ ಭಾವನಾತ್ಮಕ ಬೆಂಬಲ ಮತ್ತು ಸಮರ್ಪಣೆಯು ಸಾಮರಸ್ಯ ಮತ್ತು ಸಮೃದ್ಧ ವಾತಾವರಣವನ್ನು ಸೃಷ್ಟಿಸುತ್ತದೆ. ಇದು ಲಕ್ಷ್ಮೀ ದೇವಿಯ ಆಶೀರ್ವಾದವಾಗಿದೆ. ಕನ್ಯಾ ರಾಶಿ. ಕನ್ಯಾ ರಾಶಿಯ ಜನರು ತಮ್ಮ ನಿಖರವಾದ ಮತ್ತು ಸಂಘಟಿತ ವಿಧಾನಕ್ಕೆ ಹೆಸರುವಾಸಿಯಾಗಿರುತ್ತಾರೆ. ಕನ್ಯಾ ರಾಶಿ ಮಹಿಳೆಯರು ಮನೆಯಲ್ಲಿ ಎಲ್ಲವೂ ಸುಗಮವಾಗಿ ನಡೆಯುತ್ತದೆ ಎಂದು ಖಚಿತಪಡಿಸಿಕೊಳ್ಳುತ್ತಾರೆ. ಅವರ ಪ್ರಾಯೋಗಿಕ ಸ್ವಭಾವ ಮತ್ತು ವಿವರಗಳಿಗೆ ಗಮನವು ಆರ್ಥಿಕ ಸ್ಥಿರತೆ ಮತ್ತು ಬೆಳವಣಿಗೆಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಇದು ಲಕ್ಷ್ಮೀ ದೇವಿಯ ಗುಣಗಳನ್ನು ಪ್ರತಿಬಿಂಬಿಸುತ್ತದೆ. ತುಲಾ ರಾಶಿ. ತುಲಾ ರಾಶಿಯ ಮಹಿಳೆಯರು ತಮ್ಮ ಸಂಬಂಧಗಳಲ್ಲಿ ಸಮತೋಲನ ಮತ್ತು ಸಾಮರಸ್ಯವನ್ನು ಸೃಷ್ಟಿಸುವಲ್ಲಿ ಉತ್ತಮರಾಗಿರುತ್ತಾರೆ. ಅವರ ರಾಜತಾಂತ್ರಿಕ ಸ್ವಭಾವ ಮತ್ತು ಶಾಂತಿಯುತ ಮಾತುಗಳನ್ನು ಬೆಳೆಸುವ ಸಾಮರ್ಥ್ಯವು ಸಮೃದ್ಧ ಮತ್ತು ಸಂತೋಷದಾಯಕ ಗೃಹ ಜೀವನಕ್ಕೆ ಕೊಡುಗೆ ನೀಡುತ್ತದೆ. ಲಕ್ಷ್ಮಿಯ ಸಾರವನ್ನು ಈ ರಾಶಿಯ ಮಹಿಳೆಯರು ಒಳಗೊಂಡಿರುತ್ತಾರೆ ಅಂತ ಹೇಳಿದರೆ ಅತಿಶಯೋಕ್ತಿಯಲ್ಲ. ಮೀನರಾಶಿ. ಮೀನರಾಶಿಯ ಮಹಿಳೆಯರು ತಮ್ಮ ಮದುವೆ ಜೀವನದ ಬಗ್ಗೆ ಆಳವಾದ ಸಹಾನುಭೂತಿ ಮತ್ತು ಆಧ್ಯಾತ್ಮಿಕತೆಯನ್ನು ಹೊಂದಿರುತ್ತಾರೆ. ಅವರ ಸಹಜ ಬುದ್ಧಿವಂತಿಕೆಯೊಂದಿಗೆ ಅವರ ಸಹಾನುಭೂತಿ ಮತ್ತು ಬೆಂಬಲದ ವರ್ತನೆಯು ಅವರ ಕುಟುಂಬಗಳ ಒಟ್ಟಾರೆ ಸಮೃದ್ಧಿ ಮತ್ತು ಸಂತೋಷವನ್ನು ಹೆಚ್ಚಿಸುತ್ತದೆ. ಇದು ಅವರನ್ನು ಲಕ್ಷ್ಮೀ ದೇವಿಯ ನಿಜವಾದ ವ್ಯಕ್ತಿತ್ವವನ್ನು ಹೊಂದಿರುವವರನ್ನಾಗಿ ಮಾಡುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.